ಎಲ್ಲ ಮಕ್ಕಳೇ ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಗಣಿತ 10ನೇ ತರಗತಿ ವಿಜ್ಞಾನದ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಇದರ ಭಾಗ 2 ಮಾಡ್ಲಿಕ್ಕಿದ್ದೇವೆ. ಕಳೆದ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳೆಂದರೇನು, ಮತ್ತೆ ಭೌತಿಕ ಗುಣಲಕ್ಷಣಗಳು, ರಾಸಾಯನಿಕ ಗುಣಲಕ್ಷಣಗಳು ಹೇಗಿರ್ತದೆ, ಹಾಗೆ ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಬರೆಯುವುದು ಅಲ್ವಾ, ಅದೇ ರೀತಿ ಅದನ್ನ ಸರಿದೂಗಿಸುವುದು ಹೇಗೆ ಅನ್ನೋದನ್ನ ನೋಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲಿಯಲಿಕ್ಕಿದ್ದೇವೆ? ಇವತ್ತಿನ ತರಗತಿಯಲ್ಲಿ ಭಾಗ 2 ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುದೆಲ್ಲ. ಹಾಗಾದ್ರೆ ಕಲಿಯೋಣ ಬನ್ನಿ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ರಾಸಾಯನಿಕ ಕ್ರಿಯೆ ಹೇಗೆ ನಡೀತದೆ, ಅದನ್ನ ಹೇಗೆ ಬರಿತಾರೆ ಅಂತ ಹೇಳಿ. ಈಗ ನಾವು ಅದರ ವಿಧಗಳನ್ನ ಕಲಿಯೋಣ. ಮೊದಲನೆಯದಾಗಿ ಮೊದಲ ವಿಧ ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಅಂದರೇನು ನೋಡಿ. ಅಲ್ಲಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡುತ್ತದೆಯೋ ಅಂತಹ ಕ್ರಿಯೆಗೆ ಸಂಯೋಗ ಕ್ರಿಯೆ ಎನ್ನುವರು. ಈಗ ಇಲ್ಲೊಂದು ಸಣ್ಣ ವಿಡಿಯೋ ಇದೆ, ಅದನ್ನ ನೋಡಿ. ನೀರು ತೆಗೆದುಕೊಳ್ತಾ ಇದ್ದಾರೆ ನೋಡಿ. ನೀರಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ, ಸುಟ್ಟ ಸುಣ್ಣ ಅದನ್ನ ಹಾಕ್ತಾ ಇದ್ದಾರೆ ನೋಡಿ. ಅಲ್ಲಿ ಹೊಗೆ ಬರ್ತಾ ಇದೆ ಅಲ್ವಾ, ಏನೋ ಅನಿಲ ಬಿಡುಗಡೆ ಆಗ್ತಾ ಇದೆ. ಅದು ನೀವು ಸ್ವಲ್ಪ ಹೊತ್ತಿನ ನಂತರ ಆ ಗ್ಲಾಸ್ ಅನ್ನ ಮುಟ್ಟಿದಾಗ ಆ ಗ್ಲಾಸ್ ಬಿಸಿ 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 ಆಗ್ತದೆ. ಹಾಗಾದ್ರೆ ಇಲ್ಲಿ ಯಾವ ಕ್ರಿಯೆ ನಡೆಯಿತು, ಏನ್ ಹಾಕಿದ್ರು, ಯಾವ ರಾಸಾಯನಿಕ ಕ್ರಿಯೆ ನಡೆಯಿತು ನೋಡಿ. ನೀರಿತ್ತು ಅಲ್ವಾ, ಅದಕ್ಕೆ ಏನನ್ನ ಹಾಕಿದ್ದು? ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಹಾಕಿದ್ದು. ಕ್ಯಾಲ್ಸಿಯಂ ಆಕ್ಸೈಡ್ಗೆ ಕನ್ನಡದಲ್ಲಿ ನಾವು ಸುಟ್ಟ ಸುಣ್ಣ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಸುಟ್ಟ ಸುಣ್ಣ ಅಂತ ಹೇಳ್ತೇವೆ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಯಾವುದಕ್ಕೆ ಹಾಕಿದು? ನೀರಿಗೆ ಹಾಕಿದು. ನೀರನ್ನ H2O ಅಂತ ಹೇಳಿ ಬರಿತೇವೆ ಅಲ್ವಾ. ನೀರನ್ನ H2O ಅಂತ ಹೇಳಿ ಬರ್ದ ನಂತರ ಅಂದ್ರೆ ಏನಾಯ್ತು, ಅಲ್ಲಿ ಏನೋ ಒಂದು ಹೊಗೆ ಬಂದ ಹಾಗೆ ಬಂತಲ್ವಾ, ಅದು ಯಾವುದು? ಅದು ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದು ಏನಾಯ್ತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನ ಅರಳಿದ ಸುಣ್ಣ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಅರಳಿದ ಸುಣ್ಣ ಅಂತ ಹೇಳ್ತೇವೆ. ನೋಡಿ, 2 ಪ್ರತಿವರ್ತಕಗಳಿವೆ ನೋಡಿ. ಈ ಪ್ಲಸ್ ನ ಹಿಂಭಾಗದಲ್ಲಿ, ಈ ಪ್ಲಸ್ ಸಾರಿ ಆ ಬಾಣದ ಹಿಂಭಾಗದಲ್ಲಿ ಇರುವುದು ಪ್ರತಿವರ್ತಕಗಳು ಅಲ್ವಾ. ಪ್ರತಿವರ್ತಕಗಳು ಎಷ್ಟಿದೆ? ಪ್ರತಿವರ್ತಕಗಳು 2 ಇದೆ. 2 ಸೇರಿ ಎಷ್ಟು ಉತ್ಪನ್ನ ನಮಗೆ ಸಿಕ್ಕಿತು? 2 ಸೇರಿ ಸಿಕ್ಕಿದು ಒಂದೇ ಉತ್ಪನ್ನ. ಹಾಗಾದರೆ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕ ಅಥವಾ 2 ಪ್ರತಿವರ್ತಕ ಸೇರಿ ಒಂದೇ ಉತ್ಪನ್ನ ಸಿಕ್ಕಿದ್ರೆ ಅಂತಹ ಕ್ರಿಯೆಯನ್ನ ಸಂಯೋಗ ಕ್ರಿಯೆ ಅಂತ ಹೇಳ್ತೇವೆ. ಆಯ್ತಾ? ಅಂತಹ ಕ್ರಿಯೆನೇನಂತ ಹೇಳ್ತೇವೆ? ಸಂಯೋಗ ಕ್ರಿಯೆ ಅಂತ ಹೇಳ್ತೇವೆ. ನೋಡಿ, ಈಗಾಗಲೇ ನಮ್ಗೆ ಏನ್ ಸಿಕ್ಕಿತು ಇಲ್ಲಿ? ನೋಡಿ, ಏನ್ ಸಿಕ್ಕಿತಂತ ಹೇಳಿದ್ರೆ, ಒಂದ್ ನಿಮಿಷ. ಓಕೆ, ಇಲ್ಲಿ ನೋಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನ್ ಸಿಕ್ಕಿದೆ ನೋಡಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನ್ ಸಿಕ್ಕಿದೆ ನೋಡಿ, ಇದು ಸುಣ್ಣ. ನಾವು ಯಾವುದಕ್ಕೆ ಗೋಡೆಗೆ ಬಳಿತೇವಲ್ವಾ, ಆ ಸುಣ್ಣ. ಈ ಸುಣ್ಣ ಏನಾಗ್ತದೆ ಅಂತ ಹೇಳಿದ್ರೆ, ಗೋಡೆಗೆ ಬಳ್ದ ನಂತರ ಇದು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ಆಯ್ತಾ? ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದನ್ನ ಹೀಗೆ ಕೂಡ ಬರಿಬಹುದು, ಇದನ್ನ ಹಾಕದೆ ಕೂಡ ಬರಿಬಹುದು. ಓಕೆ, ನಾನು ತೆಗಿತೇನೆ, ಇದನ್ನ ಬ್ರಾಕೆಟ್ ತೆಗಿತೇನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಒಟ್ಟಿಗೆ ಬರಿತೇನೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ಆಯ್ತಾ? ಇದರ ಹೆಸರೇನು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಗೋಡೆಗೆ ಹೊಳಪನ್ನ ನೀಡ್ತದೆ. ಏನನ್ನ ನೀಡ್ತದೆ? ಗೋಡೆಗೆ ಹೊಳಪನ್ನ ನೀಡುದು. ಸುಣ್ಣ ಹೊಡೆದ ನಂತರ ಸ್ವಲ್ಪ ಶೈನಿ ಇರ್ತದಲ್ವಾ, ಅದಕ್ಕೆ ಕಾರಣ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇನ್ನೊಂದು ವಿಷಯ ಏನ ಹೇಳಿದ್ರೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಮೃತ ಶಿಲೆಯಲ್ಲಿ ಕೂಡ ಇದೆ. ಅಮೃತ ಶಿಲೆ ಅಂದ್ರೆ ಏನು? ಮಾರ್ಬಲ್ ಏನು ಹೇಳ್ತೇವೆ ನೋಡಿ, ಅದರಲ್ಲಿ ಕೂಡ ಇರುವಂತಹ ಒಂದು ರಾಸಾಯನಿಕ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿದೆ. ಅರ್ಥ ಆಯ್ತಲ್ವಾ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವ್ದ್ರಲ್ಲಿದೆ? ಅಮೃತ ಶಿಲೆಯಲ್ಲಿದೆ. ಮತ್ತೆ ಯಾವ್ದ್ರಲ್ಲಿ? ಚಾಕ್ ಪೀಸ್ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದಲೇ ಮಾಡಲ್ಪಟ್ಟಿದ್ದು.
ಓಕೆ, ಇದನ್ನ ಬಿಟ್ರೆ ಬೇರೆ ಯಾವ್ದಾದ್ರು ಉದಾಹರಣೆಗಳಿವೆಯಾ? ಇವೆ. ಉದಾಹರಣೆ ನಮ್ಮ ಇದ್ದಿಲ ಏನಂತ ಹೇಳ್ತೇವೆ, ಕಲ್ಲಿದ್ದಲಿನ ದಹನ. ಕಲ್ಲಿದ್ದಲಿನ ದಹನ ಕೂಡ ಒಂದು ಏನಾಗಿದೆ, ಸಂಯೋಗ ಕ್ರಿಯೆಗೆ ಉದಾಹರಣೆ. ಕಲ್ಲಿದ್ದಲು ಯಾವುದರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್. ಅದು ಫುಲ್ ಆಫ್ ಕಾರ್ಬನ್. ಆಯ್ತಾ? ಕಲ್ಲಿದ್ದಲು ಉರಿದಾಗ ಅಂತ ಹೇಳಿದ್ರೆ ಆಕ್ಸಿಜನ್ ನೊಂದಿಗೆ ಉರಿದಾಗ ಏನ್ ಸಿಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ. ಇದು ಕಲ್ಲಿದ್ದಲಿನ ದಹನ ಕೂಡ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆ. ಅದನ್ನು ಬಿಟ್ರೆ ನೀರಾಗ್ತದಲ್ವಾ, H2 ಮತ್ತೆ O2 ಸೇರಿ ಏನಾಗ್ತದೆ? H2O ಆಗ್ತದೆ. ಆಯ್ತಾ? ಏನಾಗ್ತದೆ? H2O ಆಗ್ತದೆ. ಇದು ಕೂಡ ಒಂದು ಏನಾಗಿದೆ, ಯಾವುದಕ್ಕೆ ಉದಾಹರಣೆಯಾಗಿದೆ? ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಇದು ಕೂಡ ಯಾವುದಕ್ಕೆ ಉದಾಹರಣೆಯಾಗಿದೆ? ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಇವಿಷ್ಟು ಸಂಯೋಗ ಕ್ರಿಯೆಗೆ ಉದಾಹರಣೆಗಳು. ಇದಷ್ಟು ಅರ್ಥ ಆಯ್ತಲ್ವಾ ನಿಮಗೆ? ಇಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮಗೆ? ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡ್ತದೆ. ನೋಡಿ, ಇಲ್ಲಿ ಕೂಡ ಹಾಗೆ ಆಯ್ತಲ್ವಾ? ಕಾರ್ಬನ್ ಮತ್ತು ಆಕ್ಸಿಜನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಹಾಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ವಾಟರ್ ಆಯ್ತು, ನೀರಾಯ್ತು. ಇಲ್ಲಿ 2 ಪ್ರತಿವರ್ತಕಗಳು, ಆದ್ರೆ ಉತ್ಪನ್ನ ಎಷ್ಟಿದೆ? ಒಂದೇ ಉತ್ಪನ್ನ. ಅರ್ಥ ಆಯ್ತಾ? ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಇರುವಂತಹದು ಓಕೆ, ಇಲ್ಲಿ ಇನ್ನೊಂದು ವಿಧಾನ ಅಂದ್ರೆ 2ನೇ ಕ್ರಿಯೆ ಬಹಿರುಷ್ಣಕ ಕ್ರಿಯೆ. ಯಾವುದು? ಬಹಿರುಷ್ಣಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ ಅಂದ್ರೇನು? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೇವೆ. ನೋಡಿ, ಅಲ್ಲಿ ಕಾರ್ಬನ್ ಅನ್ನ ಅಂದ್ರೆ ಕಲ್ಲಿದ್ದಲನ್ನ ದಹನ ಮಾಡಿದಾಗ, ಕಲ್ಲಿದ್ದಲು ಅದನ್ನ ಉರಿಸಿದಾಗ ಬಿಸಿ ಆಗ್ತದಾ ಅಲ್ವಾ? ಇದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಆಗಿದೆ. ಆಯ್ತಾ? ಅಲ್ಲಿ ಮೆಗ್ನೀಷಿಯಂ, ನಾವು ಮೊದಲಿಗೆ ನಿನ್ನೆ ಕಲ್ತಿದ್ವಿ, ನಿನ್ನೆ ಅಥವಾ ಮೊನ್ನೆ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಮೆಗ್ನೀಷಿಯಂ ಅನ್ನ ಉರಿಸಿದಾಗ ಬಿಳಿ ಬಣ್ಣದ ಜ್ವಾಲೆ ಉಂಟಾಗ್ತದೆ. ಇದು ಕೂಡ ಯಾವುದಕ್ಕೆ ಉದಾಹರಣೆ? ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಇದನ್ನು ಬಿಟ್ರೆ ಇದನ್ನ ಯಾವುದು? ನೈಸರ್ಗಿಕ ಅನಿಲದ ದಹನ. ನೈಸರ್ಗಿಕ ಅನಿಲದ ದಹನ ಏನಿದೆ ನೋಡಿ, ಅನಿಲದ ದಹನ ಏನಿದೆ ನೋಡಿ, ಅದು ಕೂಡ ಬಹಿರುಷ್ಣಕ ಕ್ರಿಯೆ. ನೈಸರ್ಗಿಕ ಅನಿಲ ಮೀಥೇನ್ ಅಂತ ಹೇಳ್ತೇವೆ. ಇದಕ್ಕೇನಂತ ಹೇಳ್ತೇವೆ? ಮೀಥೇನ್. ಉರಿಯುವುದು ಅಂತ ಹೇಳಿದ್ರೆ ಆಕ್ಸಿಜನ್ ನ ಮೂಲಕ ಉರಿತದೆ ಅಲ್ವಾ? ಇದೇನನ್ನ ಕೊಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡ್ತದೆ. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದ ಆವಿ, ನೀರಿನ ಅಂಶ ಇರ್ತದೆ. ಇದು ಗ್ಯಾಸ್ ಫಾರ್ಮ್ ಅಲ್ಲಿ ಇರ್ತದೆ. ನೋಡಿ, ನಾನು ಗ್ಯಾಸ್ ಅಂತ ಹೀಗೆ ಬರ್ದ್ರೆ ನೋಡಿ, ಮೇಲೆ ಕಾಣುವ ಒಂದು ಬಾಣದ ಗುರುತಿದೆ ಅಲ್ವಾ? ಇದರ ಅರ್ಥ ಅನಿಲ ಬಿಡುಗಡೆ. ಅದರ ಅರ್ಥ ಏನು? ಅನಿಲ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನೀರು ಅನಿಲದ ರೂಪದಲ್ಲಿ, ಅಂದ್ರೆ ನೀರಾವಿಯ ರೂಪದಲ್ಲಿ ಬಿಡುಗಡೆ ಆಗ್ತಾ ಇದೆ. ಆಯ್ತಾ? ನೀರಾವಿಯ ರೂಪದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಇದು ಯಾವುದಕ್ಕೆ ಉದಾಹರಣೆ? ಬಹಿರುಷ್ಣಕ ಕ್ರಿಯೆ. ಅಂದ್ರೆ ನೀವು ಯಾವ್ದನ್ನ, ಗ್ಯಾಸ್ ಅನ್ನ ನಾವು ಉಪಯೋಗಿಸ್ತೇವೆ, ಅದಕ್ಕೆ ಬೆಂಕಿ ಕೊಟ್ಟು ನಾವೇನ್ ಮಾಡ್ತೇವೆ? ಪದಾರ್ಥ ಮಾಡ್ತೇವೆ. ಆ ಬಿಸಿಗಲ್ವಾ ಯಾವುದು ಪದಾರ್ಥ ರೆಡಿ ಆಗುವುದು? ಅಂದ್ರೆ ಅಷ್ಟು ಉಷ್ಣ ಬಿಡುಗಡೆ ಮಾಡ್ತದೆ. ಆಯ್ತಾ? ಶಕ್ತಿ, ಉಷ್ಣ ಬಿಡುಗಡೆ ಮಾಡ್ತದೆ. ಇದನ್ನು ಬಿಟ್ಟರೆ ಬೇರೆ ಏನಾದ್ರೂ ಇದಕ್ಕೆ ಏನಿದೆ? ಏನಾದ್ರೂ ಬೇರೆ ಉದಾಹರಣೆಗಳಿವೆಯಾ? ಇದೆ. ನಮ್ಮ ಹೊಟ್ಟೆಯಲ್ಲಿ ನಡೆಯುವಂತಹ ಅಥವಾ ನಮ್ಮ ದೇಹದಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ ಅಥವಾ ಉಸಿರಾಟ ಕೂಡ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ಉಸಿರಾಟ ಕ್ರಿಯೆ ಕೂಡ ಯಾವುದಕ್ಕೆ ಉದಾಹರಣೆ? ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಆಯ್ತಾ? ಉಸಿರಾಟ ಕೂಡ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಹೇಗೆ ಅಂತ ಹೇಳ್ತೀರಾ? ಈಗ ನೋಡಿ, ನಾನೊಂದು ಬರಿತೇನೆ. C6H12O6 ಇದು ಗ್ಲೂಕೋಸ್. ಆಯ್ತಾ? ಗ್ಲೂಕೋಸ್. ನಾವು ತಿಂದಂತಹ ಕಾರ್ಬೋಹೈಡ್ರೇಟ್ಗಳು ಕೊನೆಗೆ ಏನಾಗ್ತದೆ? ಗ್ಲೂಕೋಸ್ ಆಗ್ತದೆ. ಇದಕ್ಕೆ ನಾವೇನ್ ಮಾಡ್ತೇವೆ? ನಾವು ಉಸಿರಾಡುವಾಗ ಆಕ್ಸಿಜನ್ ಅನ್ನ ತೆಗೆದುಕೊಳ್ತೇವೆ ಅಲ್ವಾ? ಆಕ್ಸಿಜನ್ ಅನ್ನ ತೆಗೆದುಕೊಂಡು ನಮ್ಮ ಜೀವಕೋಶದಲ್ಲಿ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ. ಮತ್ತೆ ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದ ನೀರು, ಮತ್ತೆ ನಮಗೆ ಎನರ್ಜಿ ಸಿಗ್ತದೆ, ಅಂದ್ರೆ ಶಕ್ತಿ ಸಿಗ್ತದೆ.
ಶಕ್ತಿ ATPಯ ರೂಪದಲ್ಲಿ ಇರ್ತದೆ ಆಯ್ತಾ. ATPಯ ರೂಪದಲ್ಲಿ ಇರ್ತದೆ, ನಮಗೆ ಶಕ್ತಿ ಸಿಗ್ತದೆ. ಹಾಗಾಗಿ ಉಸಿರಾಟ ಕ್ರಿಯೆ ಕೂಡ ಏನಾಗಿದೆ, ಒಂದು ಬಹಿರುಷ್ಣಕ ಕ್ರಿಯೆ ಆಗಿದೆ. ಉಸಿರಾಟ ಕ್ರಿಯೆ ಕೂಡ ಏನಾಗಿದೆ, ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನಾವೀಗ ಎರಡು ಕ್ರಿಯೆಗಳನ್ನ ಕಲ್ತ್ವಿ, ಒಂದು ಸಂಯೋಗ ಕ್ರಿಯೆ, ಎರಡನೇದು ಯಾವುದು, ಬಹಿರುಷ್ಣಕ ಕ್ರಿಯೆ. ಹಾಗಾದ್ರೆ ನಾವು ಮೂರನೇ ಕ್ರಿಯೆಗೆ ಹೋಗೋಣ, ಅದು ವಿಭಜನಾ ಕ್ರಿಯೆ. ವಿಭಜನಾ ಕ್ರಿಯೆ ಅಂದರೆ ಏನು? ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ವಿಭಜನೆಗೊಂಡು ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನ ವಿಭಜನಾ ಕ್ರಿಯೆ ಎನ್ನುವರು. ಇದು ಸಂಯೋಗ ಕ್ರಿಯೆಯ ಉಲ್ಟ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕ ಇತ್ತು, ಒಂದೇ ಉತ್ಪನ್ನ ಇತ್ತು. ಇಲ್ಲಿ ಏನಾಗಿದೆ, ಒಂದೇ ಪ್ರತಿವರ್ತಕ ವಿಭಜನೆಗೊಂಡು ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಉಂಟು ಮಾಡುವುದನ್ನ ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ವಿಭಜನಾ ಕ್ರಿಯೆಯಲ್ಲಿ ಮೂರು ರೀತಿ ಇದೆ. ಒಂದು ಉಷ್ಣ ವಿಭಜನಾ ಕ್ರಿಯೆ, ಬೆಳಕಿನ ವಿಭಜನಾ ಕ್ರಿಯೆ, ಹಾಗೆಯೇ ವಿದ್ಯುತ್ ವಿಭಜನಾ ಕ್ರಿಯೆ. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಮೊದಲಿಗೆ ಉಷ್ಣ ವಿಭಜನಾ ಕ್ರಿಯೆ. ವಿಭಜನಾ ಕ್ರಿಯೆ ಉಷ್ಣತೆಯ ಮೂಲಕ ನಡೆದರೆ, ಅಂದ್ರೆ ಉಷ್ಣವನ್ನ ಹಾಯಿಸಿದಾಗ, ನೀವು ಬಿಸಿ ಮಾಡಿದಾಗ ವಿಭಜನಾ ಕ್ರಿಯೆ ನಡೆದರೆ ಅಂತಹ ವಿಭಜನಾ ಕ್ರಿಯೆಯನ್ನು ಉಷ್ಣ ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ಇಲ್ಲೊಂದು ಉದಾಹರಣೆ ಇದೆ, ಅದನ್ನು ನೋಡೋಣ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಒಂದು ಪ್ರಣಾಳಕ್ಕೆ ಅವರೇನೋ ಒಂದು ಹುಡಿ ಹಾಕ್ತಾ ಇದ್ದಾರೆ. ಅದು ಏನೂ ಅಲ್ಲ, ಅದು ಏನಂತ ಹೇಳಿದ್ರೆ ಫೆರಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್. ಅದು ಉರಿಸಿ ನೋಡಿ ಅದರ ಬಣ್ಣ ಬಿಳಿ ಆಯ್ತು. ನಂತರ ಏನಾಯ್ತು, ಮೊದಲಿಗೆ ಯಾವುದಿತ್ತು, ಹಸಿರು ಬಣ್ಣ ಇತ್ತು. ಉರಿಸಿದಾಗ ಬಿಳಿ ಆಯ್ತು, ಮತ್ತೆ ಏನಾಯ್ತು, ಪುನಃ ಅದರ ಬಣ್ಣ ಬ್ರೌನ್ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗಿತು ಅಲ್ವಾ, ಕಂದು ಬಣ್ಣಕ್ಕೆ ತಿರುಗಿತು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫೆರಸ್ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಅನ್ನ ಬರೆಯುವುದು FeSO4 ಆಯ್ತಾ. ಇದು ಕಬ್ಬಿಣದ ಸಲ್ಫೇಟ್. ಏನ್ ಮಾಡಿದ್ರಲ್ಲಿ, ಹೀಟ್ ಮಾಡಿದ್ರು. ಏನಾಯ್ತು, ಉರಿಸಿದ್ರು ಅಲ್ವಾ, ಉಷ್ಣ ಆಯ್ತಾ. ಹೀಟ್ ಅಂದ್ರೆ ಹೀಟ್ ಮಾಡಿದಾಗ ಅದು ಏನಾಯ್ತು, ಬ್ರೌನ್ ಆಗಿ ಪರಿವರ್ತನೆ ಆಯ್ತು. ಯಾಕೆ ಅದು ಬ್ರೌನ್ ಆಯ್ತಂತ ಹೇಳಿದ್ರೆ ಫೆರಿಕ್ ಆಕ್ಸೈಡ್ ಆಯ್ತು. ಇದ ಯಾವುದು, ಫೆರಿಕ್ ಆಕ್ಸೈಡ್. ಅದ್ರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್ ಬಿಡುಗಡೆ ಆಗ್ತದೆ ಆಯ್ತಾ. ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್ ಇದು ಬರಿತೇನೆ ಬೇಕಾದ್ರೆ. ಇದು ಫೆರಸ್ ಸಲ್ಫೇಟ್, ಬೇರೆ ಬಣ್ಣದಲ್ಲಿ ಬರಿತೇನೆ, ಆಗ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು. ಇದನ್ನ ಓದುದು ಹೇಗೆ, ಫೆರಸ್ ಸಲ್ಫೇಟ್ ಆಯ್ತಾ. ಉಷ್ಣ ಅಂದ್ರೆ ಉರಿಸಿದಾಗ ಫೆರಿಕ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್. ಇದು SO2 ಅನ್ನ ಏನಂತ ಹೇಳ್ತೇವೆ, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಹಾಗೆ SO3 ಇದು ಒಂದೇ ಲೆಕ್ಕ ಆಗ್ಬೇಕಾಯ್ತಾ, ಓ ದೊಡ್ಡದೇ ಇರಬೇಕು. SO3 ಸಲ್ಫರ್ ಟ್ರೈಆಕ್ಸೈಡ್, ಮೂರು ಉಂಟಲ್ವಾ, ಟ್ರೈ ಆಕ್ಸೈಡ್. ಅರ್ಥ ಆಯ್ತಲ್ಲ, ಸಲ್ಫರ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಟ್ರೈಆಕ್ಸೈಡ್. ಇಲ್ಲಿ ನೋಡಿ ಎಷ್ಟು ಪರಿವರ್ತಕ ಇತ್ತು, ಒಂದೇ ಪರಿವರ್ತಕ. ಎಷ್ಟು ಉತ್ಪನ್ನ ಇದೆ, 3 ಉತ್ಪನ್ನ ಇದೆ ಅಲ್ವಾ. ಅದಕ್ಕೋಸ್ಕರ ಇದನ್ನ ಏನಂತ ಹೇಳ್ತಾರೆ, ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ಒಂದು ವೇಳೆ ವಿಭಜನಾ ಕ್ರಿಯೆ ಉಷ್ಣವನ್ನ ಹಾಯಿಸುವ ಮೂಲಕ ನಡೆದ್ರೆ ಅದನ್ನ ಏನಂತ ಹೇಳ್ತೇವೆ, ಉಷ್ಣ ವಿಭಜನಾ ಕ್ರಿಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಎರಡನೇ ವಿಭಜನಾ ಕ್ರಿಯೆ ಬೆಳಕಿನ ವಿಭಜನಾ ಕ್ರಿಯೆ. ವಿಭಜನಾ ಕ್ರಿಯೆಯು ಬೆಳಕಿನ ಮೂಲಕ ನಡೆದ್ರೆ ಅದನ್ನ ಬೆಳಕಿನ ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಇದೆ, ಅದನ್ನು ನೋಡಿ. ಅವರು ಒಂದು ಬೀಕರ್ ಅಲ್ಲಿ ಏನೋ ಒಂದು ಕೆಮಿಕಲ್ ತಕೊಂಡಿದ್ದಾರೆ. ಆ ಕೆಮಿಕಲ್ ಯಾವುದು ಅಂತ ಹೇಳಿದ್ರೆ ಸಿಲ್ವರ್ ಕ್ಲೋರೈಡ್, ಬೆಳ್ಳಿಯ ಕ್ಲೋರೈಡ್ ಆಯ್ತಾ, ಬೆಳ್ಳಿಯ ಕ್ಲೋರೈಡ್. ಅದನ್ನ ತಂದು ಅದಕ್ಕೆ ನೀರು ಹಾಕಿ ಅದನ್ನ ದ್ರಾವಣ ಮಾಡಿ ಬಿಸಿಲಿಗಿಟ್ಟಾಗ ಅದರ ಬಣ್ಣ ನೋಡಿ ಹೇಗಾಯ್ತು ಆಯ್ತಾ. ಬಣ್ಣ ಏನಾಗಿದೆ, ಗ್ರೇ ಅಂತ ಹೇಳಿದ್ರೆ ಬೂದು ಬಣ್ಣಕ್ಕೆ ತಲುಪಿದೆ. ಬೂದು ಬಣ್ಣ ಯಾವ್ದ್ರ, ಬೂದು ಬಣ್ಣ ಯಾವ್ದ್ರದು, ಬೆಳ್ಳಿದು. ಬೂದು ಬಣ್ಣ ಯಾವ್ದ್ರದ್ದು, ಬೆಳ್ಳಿದು. ಹಾಗಾದ್ರಲ್ಲಿ ಏನಾಯ್ತು, ಅಲ್ಲಿ ಬೆಳ್ಳಿಯ ಕ್ಲೋರೈಡ್ ಅನ್ನ AgCl ಇದು ಬೆಳ್ಳಿಯ ಕ್ಲೋರೈಡ್.
Cl ಅಂತ ಹೇಳಿದ್ರೆ ಅದು ಕ್ಲೋರೈಡ್ ಆಯ್ತಾ. ಕ್ಲೋರೈಡ್, ಬೆಳ್ಳಿಯ ಕ್ಲೋರೈಡ್ ಅನ್ನ ಯಾವ್ದಕ್ಕಿಟ್ಟದು? ಬಿಸಿಲಿಗಿಟ್ಟದು ಆಯ್ತಾ. ಬಿಸಿಲು, ಬಿಸಿಲು ಅಂತ ಹೇಳಿದ್ರೆ ಸೌರ ಬೆಳಕು. ಸೌರ ಬೆಳಕಿಗೆ ಇಟ್ಟಾಗ ಬಣ್ಣ ಮಾಸಿತ, ಬಣ್ಣ ಏನಾಯ್ತು? ಬೂದು ಬಣ್ಣಕ್ಕೆ ತಿರುಗಿತು. ಯಾಕೆ ಬೂದು ಬಣ್ಣಕ್ಕೆ ತಿರುಗಿತು? ಯಾಕೆ ಹೇಳಿದ್ರೆ ಅದು ಬೇರೆ ಬೇರೆ ಆಯ್ತು. ಸಿಲ್ವರ್ ಮತ್ತೆ ಅಂದ್ರೆ ಬೆಳ್ಳಿ ಮತ್ತು ಕ್ಲೋರಿನ್ ಬೇರೆ ಬೇರೆ ಆಯ್ತು. ಹಾಗಾದ್ರೆ ಬೆಳ್ಳಿಯ ಬಣ್ಣ ಬೂದು ಬಣ್ಣ, ಹಾಗಾಗಿ ಅಲ್ಲಿ ಕಲರ್ ಏನಾಯ್ತು? ಬೂದು ಬಣ್ಣಕ್ಕೆ ತಲುಪಿತು. ಅರ್ಥ ಆಯ್ತಾ? ಇದನ್ನ ಸರಿದೂಗಿಸುವುದು ಹೇಗೆ? ಇಲ್ಲಿ Cl2 ಉಂಟು, ಹಾಗಾದ್ರೆ ಇಲ್ಲಿ ನಾವು 2 ಹಾಕ್ಬೇಕು. ಇಲ್ಲಿ 2 ಹಾಕಿದಾಗ ಈ 2 Ag ಹೋಗ್ತದೆ, Cl ಗೆ ಹೋಗ್ತದೆ. ಹಾಗಾದ್ರೆ ಇಲ್ಲಿ Ag ಅನ್ನು ಕೂಡ ನಾವೇನ್ ಮಾಡ್ಬೇಕು? ಸರಿದೂಗಿಸ್ಬೇಕು. ಅರ್ಥ ಆಯ್ತಲ್ವಾ? ಇದು ಯಾವುದಕ್ಕೆ ಉದಾಹರಣೆ? ಬೆಳಕಿನ ವಿಭಜನಾ ಕ್ರಿಯೆಗೆ ಉದಾಹರಣೆ. ಇಲ್ಲಿ ಒಂದು ಹೇಳ್ತೇನೆ ಕೇಳಿ. ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಏನಿದೆ ನೋಡಿ, ಇದನ್ನ ಹಿಂದಿನ ಕಾಲದಲ್ಲಿ ಫೋಟೋ ಕ್ಲೀನ್ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು ಆಯ್ತಾ. ಫೋಟೋಗ್ರಾಫಿಯಲ್ಲಿ ಉಪಯೋಗಿಸ್ತಾ ಇದ್ರು. ಫೋಟೋಗ್ರಾಫಿ ಅಂತ ಹೇಳಿದ್ರೆ ಮುಂಚೆ ಹಿಂದಿನ ಕಾಲದಲ್ಲಿ ಆ ರೀಲ್ಸ್ ಎಲ್ಲ ಇಟ್ಟೋದನ್ನ ಕ್ಲೀನ್ ಮಾಡಿ ನೆಗೆಟಿವ್ ಎಲ್ಲ ಸಿಗ್ತಾ ಇತ್ತು. ಈಗೆಲ್ಲ ಡಿಜಿಟಲ್ ಅಲ್ವಾ. ಹಿಂದಿನ ಕಾಲದಲ್ಲಿ ಆ ರೀಲ್ಸ್ ಅನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಈ ಬೆಳ್ಳಿಯ ಕ್ಲೋರೈಡ್ ಅನ್ನ ಉಪಯೋಗಿಸ್ತಾ ಇದ್ರು. ಇದಕ್ಕೊಂದು ಉದಾಹರಣೆ ಬರ್ತದೆ ಆಯ್ತಾ. ಫೋಟೋಗ್ರಾಫಿಯಲ್ಲಿ ಫೋಟೋ ಕ್ಲೀನ್ ಮಾಡಲು ಫೋಟೋಗ್ರಾಫಿಯಲ್ಲಿ ಅಂತ ಕೂಡ ಬರಿಬಹುದು. ಬೆಳ್ಳಿಯ ಕ್ಲೋರೈಡ್ ನ ಏನಿದು ಉಪಯೋಗ? ಯಾವ್ದ್ರ ಉಪಯೋಗ? ಬೆಳ್ಳಿಯ ಕ್ಲೋರೈಡ್ ನ ಉಪಯೋಗ ಯಾವ್ದ್ರಲ್ಲಿ? ಫೋಟೋಗ್ರಾಫಿಯಲ್ಲಿ ಬಳಸ್ತಾ ಇದ್ರು. ಮುಂದಕ್ಕೆ ಹೋಗೋಣ. ಮೂರನೇ ವಿಧಾನ ವಿದ್ಯುತ್ ವಿಭಜನಾ ಕ್ರಿಯೆ. ವಿದ್ಯುತ್ ವಿಭಜನಾ ಕ್ರಿಯೆ ಅಂದ್ರೇನು? ವಿದ್ಯುತ್ ಹಾಯಿಸುವ ಮೂಲಕ ಒಂದು ವೇಳೆ ವಿಭಜನಾ ಕ್ರಿಯೆ ನಡೆದ್ರೆ ಅದನ್ನ ವಿದ್ಯುತ್ ವಿಭಜನಾ ಕ್ರಿಯೆ ಅಂತ ಹೇಳ್ತಾರೆ. ಇಲ್ಲೊಂದು ಉದಾಹರಣೆ ನೀರು ನೋಡಿ. ನೀರನ್ನ ಗ್ಲಾಸ್ ಅಲ್ಲಿ ಟೆಸ್ಟ್ ಬಲ್ಲಿ ತೆಗೆದುಕೊಂಡು ಅದರ ಒಳಗೆ ಗ್ರಾಫೈಟ್ ಹಾಕ್ತಾ ಇದ್ದಾರೆ. ಆ ಬ್ಯಾಟ್ರಿಗೆ ಅದಿರ್ತದೆ ಗ್ರಾಫೈಟ್. ಅದನ್ನು ಮತ್ತೆ ಪುನಃ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ, ಪ್ಲಸ್ ಮತ್ತು ನೆಗೆಟಿವ್ಗೆ ಕನೆಕ್ಟ್ ಮಾಡಿ ಅದನ್ನ ನೀರಲ್ಲಿ ಮುಳುಗಿಸಿ ಇಡ್ತಾರೆ. ಗ್ರಾಫೈಟ್ ತನ್ನ ಮೂಲಕ ವಿದ್ಯುತ್ತನ ಹರಿಯನ್ನು ಬಿಡ್ತದೆ. ಈಗ ಸ್ವಲ್ಪ ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಅಂದ್ರೆ ಅದರಲ್ಲಿ ಹಾಕಿದ್ದು ಸಲ್ಫ್ಯೂರಿಕ್ ಆಸಿಡ್ ಅನ್ನ ಹಾಕಿದ್ದು. ಆಸಿಡ್ ಹಾಕಿದ ನಂತರ ನೀರು ಎಲ್ಲ ಹಾಕಿ ಅದನ್ನ ಫುಲ್ ಬಂದಿರ್ಬೇಕು. ನಂತರ ಅದಕ್ಕೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಆ ನೀರು ಹತ್ರ ಅಂದ್ರೆ 2 ಟೆಕ್ಸ್ಚರ್ನ ಹತ್ರ, ಪ್ರಾಣಗಳ ಹತ್ರ ಏನಾಗ್ತದೆ ಅಂತ ಹೇಳಿದ್ರೆ 2 ರೀತಿಯ ಗ್ಯಾಸ್ ಬಿಡುಗಡೆ ಆಗ್ತದೆ. ಅದರಲ್ಲಿ ಒಂದು ಕಡೆ ಯಾವುದು ಗ್ಯಾಸ್? ಒಂದು ಕಡೆ ಹೈಡ್ರೋಜನ್, ಇನ್ನೊಂದು ಕಡೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ ಆಯ್ತಾ. ಒಂದು ಕಡೆ ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಇನ್ನೊಂದು ಕಡೆ ಆಕ್ಸಿಜನ್ ಏನಾಗ್ತದೆ? ಬಿಡುಗಡೆ ಆಗ್ತದೆ ಆಯ್ತಾ. ಪ್ಲಸ್ ಇರುವ ಕಡೆ ನೆಗೆಟಿವ್ ಇರುವ ಕಡೆ ಅಂದ್ರೆ ಹೈಡ್ರೋಜನ್ ಆಗ್ತದೆ. ಪಾಸಿಟಿವ್ ಇರುವ ಕಡೆ ಯಾವ್ದಾಗ್ತದೆ? ಪಾಸಿಟಿವ್ ಇರುವ ಕಡೆ ಯಾವುದು? ಆಕ್ಸಿಜನ್ ಬಿಡುಗಡೆ ಆಗ್ತದೆ ಆಯ್ತಾ. ಇದು ಯಾವ್ದನ್ನು ಏನನ್ನ ಹೇಳ್ತಾ ಇದ್ದೆ? ವಿದ್ಯುತ್ ಅನ್ನು ಹರಿಸಿದಾಗ ನಡೆಯುವಂತಹ ವಿಭಜನಾ ಕ್ರಿಯೆ. ಇಲ್ಲಿ ಬರಿಬಹುದು ನಿಮ್ಗೆ ಬೇಕಾದ್ರೆ. ಇಲ್ಲಿ ನೀರು ವಿಭಜನೆ ಆಗಿ ಕರೆಂಟ್ ಆಯ್ತಾ. ಇಲ್ಲಿ ವಿದ್ಯುತ್ ಅಂತ ಬರಿಬೇಕು. ವಿದ್ಯುತ್ ಅನ್ನ ಹಾಯಿಸಿದಾಗ ಯಾವುದಾಗಿ ಬಿಡುಗಡೆ ಆಗ್ತದೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬಿಡುಗಡೆ ಆಗ್ತದೆ. ಇದನ್ನೇ ವಿದ್ಯುತ್ ವಿಭಜನಾ ಕ್ರಿಯೆ ಅಂತ ಹೇಳ್ತೇವೆ. ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಕ್ಕೆ ಹೋಗ್ತೇನೆ. ಅಂತರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆ ಅಂತ ಹೇಳಿದ್ರೆ ನೀವು ಎಲ್ಲಿಯಾದ್ರೂ ಅಥವಾ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನ ಹೀರಿಕೊಂಡ್ರೆ ಆಯ್ತಾ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಉಷ್ಣವನ್ನ ಹೀರಿಕೊಂಡ್ರೆ ಅದನ್ನ ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಯಾವುದು? ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಹೇಳ್ತೇನೆ. ಲೆಡ್ ನೈಟ್ರೇಟ್ ಅಂತ ಹೇಳಿದ್ರೆ ಯಾವುದು? ಸೀಸದ ನೈಟ್ರೇಟ್, PbNO3. ಲೆಡ್ ನೈಟ್ರೇಟ್ ಆಯ್ತಾ. ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ, ಕಾಯಿಸುದು ಅಂತ ಹೇಳಿದ್ರೆ ಹೀಗೆ ಬರ್ದ್ರೆ ಡೆಲ್ಟಾ ಅಂತ ಹೇಳ್ತೇವೆ. ಇದನ್ನಂತ ಕಾಯಿಸುದು, ಉಷ್ಣ ಆಯ್ತಾ. ಉಷ್ಣ, ಇದರ ಅರ್ಥ ಏನು? ಕಾಯಿಸುದು ಅಂತ ಹೇಳಿ ಅರ್ಥ. ಲೆಡ್ಡಿಗೆ ಏನಂತ ಹೇಳುದು? ಸೀಸ. ಇದು ಸೀಸದ ನೈಟ್ರೇಟ್. ಇದು ಸೀಸದ ನೈಟ್ರೇಟ್. ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗ ಏನಾಗ್ತದೆ?
ಸೀಸದ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಸೀಸದ ಆಕ್ಸೈಡ್ ಅದ್ರ ಒಟ್ಟಿಗೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್, ಇದಕ್ಕೇನಂತ PbOಗೆ ಏನಂತ ಹೇಳ್ತೇವೆ? ಸೀಸದ ಆಕ್ಸೈಡ್. ಇದು ಸೀಸದ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ. ನೀವು ಯಾವುದನ್ನ ಕಾಯಿಸಿದ್ರೆ ಮಾತ್ರ ಅದೇನಾಗ್ತದೆ, ಆ ಕ್ರಿಯೆ ನಡೆಯುತ್ತದೆ, ಇಲ್ಲದಿದ್ರೆ ನಡೆಯುವುದಿಲ್ಲ. ಅಂದ್ರೆ ನೀವು ಕಾಯಿಸ್ಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಮಿಕಲ್ ಅನ್ನ ಹಾಕಿದಾಗ, ಅಮೋನಿಯಂ ಕ್ಲೋರೈಡ್ ಅನ್ನ ನೀರಿಗೆ ಹಾಕಿದಾಗ ಅಲ್ಲಿ ಅದು ತಂಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತಂಪಾಗುವುದು ಕೂಡ ಬಹಿರುಷ್ಣಕ ಕ್ರಿಯೆಗೆ, ಅಂತರುಷ್ಣಕ ಕ್ರಿಯೆಗೆ, ಅಂದ್ರೆ ಹೀಟ್ ಅನ್ನ ಬೀಕರ್ ನಲ್ಲಿರುವ ಹೀಟ್ ಅನ್ನ ಅದು ಎಳೆದುಕೊಂಡು ರಾಸಾಯನಿಕ ಕ್ರಿಯೆಯನ್ನು ನಡೆಸ್ತದೆ, ಅದಕ್ಕೆ ಹೇಳುದು. ಓಕೆ, ಈಗ ಸ್ವಲ್ಪ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ, ಅದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಗೆ ನೋಡಿ, ನೀವು ಅಲ್ಲಿ ನೋಡ್ಬೋದು ಫೆರಿಕ್ ಸಲ್ಫೇ ನೋಡಿ ಬಣ್ಣ ಬದಲಾಗ್ತಾ ಇದೆ ಅಲ್ವಾ? ಏನನ್ನ ಇಟ್ಟಿದ್ದೇವೆ? ಇದು ಆಕ್ಚುಲಿ ನಿಮಗೆ ಕೊಟ್ಟಿರುವಂತಹದ್ದು ಕಾಪರ್ ಸಲ್ಫೇಟ್ಗೆ. ಕಾಪರ್ ಸಲ್ಫೇಟ್ ಒಂದು ರಾಸಾಯನಿಕ. ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಇದು ನೀಲಿ ಬಣ್ಣದಾಗಿರ್ತದೆ, ಆಯ್ತಾ? ನೀಲಿ ಬಣ್ಣದ ದ್ರಾವಣ. ಅದರಲ್ಲಿ ಕಬ್ಬಿಣ ಇಟ್ಟಾಗ, ಕಬ್ಬಿಣದ ಮೊಳೆ ಇಟ್ಟಾಗ, ಕಬ್ಬಿಣದ ಮೊಳೆಯ ಮೇಲೆ ಹೀಗೆ ಬಂದಿರ್ತದೆ ಕಾಪರ್, ಅಂದ್ರೆ ತಾಮ್ರದ ಸಲ್ಫೇಟ್. ಇದು ತಾಮ್ರದ ಸಲ್ಫೇಟ್, ಆಯ್ತಾ? ತಾಮ್ರ ಬಂದು ಕಬ್ಬಿಣದ ಮೇಲೆ ನಿಲ್ತದೆ. ಈ ಕಲ್ಲರ್, ಈ ದ್ರಾವಣದ ಕಲ್ಲರ್ ಹಸಿರಾಗ್ತದೆ. ದ್ರಾವಣದ ಕಲ್ಲರ್ ನೀಲಿ ಹೋಗಿ ಹಸಿರಾಗ್ತದೆ. ಯಾಕೆ ಹೇಳಿದ್ರೆ ಅದು ಫೆರಿಕ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಆಗಿ ಪರಿವರ್ತನೆ ಆಗ್ತದೆ. ಇದು ತಾಮ್ರ ಹೋಗಿ ಆ ಮೊಳೆಯ ಮೇಲೆ ನಿಂತುಕೊಳ್ತದೆ. ಈ ದ್ರಾವಣ ಹಸಿರಾಗ್ಲಿಕ್ಕೆ ಕಾರಣ ಇದು ಫೆರಸ್ ಸಲ್ಫೇಟ್. ಅರ್ಥ ಆಯ್ತಾ? ಇದು ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದ್ರೆ, ಇಲ್ಲಿ ಕ್ರಿಯಾಶೀಲ ಧಾತುವನ್ನು ಕಡಿಮೆ ಕ್ರಿಯಾಶೀಲ ಧಾತು ತನ್ನ ಸ್ಥಾನವನ್ನ ಬದಲಾಯಿಸಿಕೊಳ್ಳುವ ಮೂಲಕ ನಡೆಯುವಂತಹದ್ದು ಇದು ಸ್ಥಾನಪಲ್ಲಟ ಕ್ರಿಯೆ. ಓಕೆ, ಈಗ ಇನ್ನೊಂದು ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ನಾವು ನಿನ್ನಿನ ತರಗತಿಯಲ್ಲಿ ನೋಡಿದ್ದೇವೆ ಆಲ್ರೆಡಿ. ಇದನ್ನ ನಾನು ಇನ್ನೊಮ್ಮೆ ಹೇಳುದಿಲ್ಲ. ನೋಡಿ, ಇದು ಇಲ್ಲಿ ನೋಡಿ ಬಣ್ಣ ಬದಲಾಗ್ತದಲ್ವಾ, ಹಳದಿ ಬಣ್ಣ ಆಗ್ತದಲ್ವಾ, ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಇದು ಉದಾಹರಣೆ ಆಗಿರ್ತದೆ. ಆಯ್ತಾ? ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿದ್ರೆ ಇಲ್ಲಿ ಒಂದು ತನ್ನ ಅಯಾನುಗಳನ್ನ ಬದಲಾಯಿಸಿಕೊಳ್ತದೆ. ಉದಾಹರಣೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಬೇರೆ ಬೇರೆ ಇದೆ, ನಾನು ಹೇಳ್ತೇನೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಸೋಡಿಯಂ ಸಲ್ಫೇಟ್, ಆಯ್ತಾ? ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಹಾಕಿದಾಗ ದ್ರಾವಣದ ಬಣ್ಣ ಬಿಳಿ ಆಗ್ತದೆ. ಇಲ್ಲಿ ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಉತ್ಪಾದನೆ ಆಗ್ತದೆ. ಸೋಡಿಯಂ ಕ್ಲೋರೈಡ್ ನೋಡಿ, ಇಲ್ಲಿ ಅಯಾನುಗಳಂತ ಹೇಳಿದ್ರೆ ಇದನ್ನ ನೋಡಿ, ಇದನ್ನ ಎಕ್ಸ್ಚೇಂಜ್ ಮಾಡಿಕೊಳ್ತದೆ ಅವುಗಳು ಅಲ್ವಾ? ಇದನ್ನ ಏನ್ ಮಾಡ್ತದೆ? ಎಕ್ಸ್ಚೇಂಜ್ ಮಾಡಿಕೊಳ್ತದೆ. ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ. ಇದು ಹೋಗಿ ಇಲ್ಲಿಗೆ ಬರ್ತದೆ, ಈ Cl ಹೋಗಿ ಇಲ್ಲಿಗೆ ಬರ್ತದೆ. ಇದನ್ನೇ ಏನಂತ ಹೇಳುದು ನಾವು? ಅಯಾನುಗಳ ವಿನಿಮಯ ಅಂತ ಹೇಳುದು. ಅಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಯಾವ್ದಕ್ಕೆ ಉದಾಹರಣೆ ಇದು? ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಅರ್ಥ ಆಗ್ತಾ ಉಂಟಲ್ಲ ನಿಮಗೆ? ಅಯಾನುಗಳ ಅಂದ್ರೆ ಆಚೆ ವಿನಿಮಯ ನಡೆಸುವ ಒಂದು ಕ್ರಿಯೆ. ಆಯ್ತಾ? ಅಲ್ಲಿ ಕಡಿಮೆ ಕ್ರಿಯಾಶೀಲ ಧಾತು ಹೆಚ್ಚು ಕ್ರಿಯಾಶೀಲ ಧಾತುವಿನೊಂದಿಗೆ ಸ್ಥಾನ ಪಲ್ಲಟ ಮಾಡಿಕೊಳ್ಳುವುದು. ಇಲ್ಲಿ ಅಯಾನುಗಳನ್ನ ಅದಲು ಬದಲು ಮಾಡಿಕೊಳ್ಳುವುದು. ಇಲ್ಲಿ ಹೆಚ್ಚಿನ ಯಾವುದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳ್ತೇವೆ. ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳಿದ್ರೆ ಹಾಗೆ ನೋಡಿ, ಬಣ್ಣ ಬದಲಾಗ್ತದೆ. ಮತ್ತೆ ಆ ಬಣ್ಣ ಬದಲಾದ ನಂತರ ನೀವು ಹಾಗೇ ಆ ಪ್ರಣಾಳವನ್ನ ಇಟ್ರೆ ಆ ಬಣ್ಣ ಏನಿದೆ ನೋಡಿ, ಅದು ಜಲ ವಿಲೀನ ಆಯ್ತಾ? ಜಲ ವಿಲೀನಗೊಳ್ಳದ ಬಿಳಿಯ ವಸ್ತು ಹೋಗಿ ಅಲ್ಲಿ ಕೆಳಗೆ ನಿಂತ್ಕೊಳ್ತದೆ. ಈಗ ನೀವು ಅರಶಿನ ಹುಡಿಯನ್ನು ನೀರಿಗೆ ಹಾಕಿದ್ರೆ ಅರಶಿನ ಹುಡಿ ನೀರಿನಲ್ಲಿ ಸ್ವಲ್ಪ ಹೊತ್ತದ ನಂತರ ಹೋಗಿ ಕುತ್ಕೊಳ್ತದಲ್ವಾ ಅಡಿಯಲ್ಲಿ, ಅಂತಹದನ್ನ ಆಯ್ತಾ? ಅಂತಹದನ್ನ ಪ್ರಕ್ಷೇಪ ಅಂತ ಹೇಳ್ತೇವೆ. ಹಾಗಾಗಿ ಅಂತಹ ರಾಸಾಯನಿಕ ಕ್ರಿಯೆನ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳ್ತೇವೆ. ಉದಾಹರಣೆ ಇದನ್ನೇ ಬರಿಬಹುದು.
ಆಯ್ತಾ. ಈಗ ನಾವೇನ್ ಕಲ್ತ್ವಿ ನೋಡಿ, ಅದೇ ಉದಾಹರಣೆಗಳನ್ನ ಬರಿಬಹುದು. ಕೊನೆಯದಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂತ ಹೇಳಿ. ಉತ್ಕರ್ಷಣ ಕ್ರಿಯೆ ನೋಡಿ, ಇಲ್ಲಿ ನೋಡಿ ಈ ಚೆಂಡು ಇದೆಯಲ್ಲ, ಇದು ತಾಮ್ರದ ಚೆಂಡು ಆಯ್ತಾ, ಕಾಪರ್, ತಾಮ್ರ. ಇದನ್ನ ಕಾಯಿಸಿದಾಗ ಅದರ ಬಣ್ಣ ನೋಡಿ ಹೇಗೆ ಬದಲಾಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಉತ್ಕರ್ಷಣೆ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಕಾಪರ್, ತಾಮ್ರವನ್ನ ಕಾಯಿಸಿದೆವು ನಾವು ಆಯ್ತಾ. ಕಾಯಿಸಿದಾಗ ಅದರ ಬಣ್ಣ ಕಪ್ಪಾಗ್ತದೆ. ಇದು ಕಂದು ಬಣ್ಣದಿರ್ತದೆ, ಬಣ್ಣ ಏನಾಗ್ತದೆ, ಕಪ್ಪಾಗ್ತದೆ, CuO ಆಯ್ತಾ. ಇದರ ಬಣ್ಣ ಏನಾಗ್ತದೆ, ಕಪ್ಪಾಗ್ತದೆ. ಇಂತಹ ಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಆಕ್ಸಿಜನ್ ಅನ್ನ ಪಡೆದುಕೊಂಡಿತು. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಳ್ತದೆ. ನಾವು ಇದಕ್ಕೆ ಇದೇ CuOಗೆ ಹೈಡ್ರೋಜನ್ ಅನ್ನ ಹಾಯಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ Cu ಆಕ್ಸಿಜನ್ ಅನ್ನ ಕಳೆದುಕೊಳ್ತದೆ, ಆದ್ರೆ ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನ್ನ ಪಡೆದುಕೊಳ್ತದೆ. ಇದನ್ನ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ, ರೆಡಾಕ್ಸ್ ಕ್ರಿಯೆ ಅಂತ ಹೇಳಿದ್ರೆ ಒಂದು ಅಲ್ಲಿ ಉತ್ಕರ್ಷಣೆಗೊಳ್ತಾ ಇದೆ. ಇಲ್ಲಿ ಉತ್ಕರ್ಷಣೆಗೊಂಡದ್ದು ಯಾವುದು, ಹೈಡ್ರೋಜನ್ ಅಲ್ವಾ. ಹೈಡ್ರೋಜನ್ ಏನಾಯ್ತು, ಉತ್ಕರ್ಷಣೆಗೊಂಡಿತು, ಅಂದ್ರೆ ಅದಕ್ಕೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿತು. ಆದ್ರೆ ಕಾಪರ್ ಆಕ್ಸೈಡ್ ಏನಾಯ್ತು, ಅದು ಅಪಕರ್ಷಣೆಗೊಂಡಿತು, ಅಂದ್ರೆ ಅಲ್ಲಿದ್ದ ಆಕ್ಸಿಜನ್ ಅನ್ನ ಅದು ಬಿಟ್ಟು ಕೊಟ್ಟಿತು ಅಲ್ವಾ. ಅಪಕರ್ಷಣೆಗೊಂಡಾಗ ಅಂತಹ ಕ್ರಿಯೆಯನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೇವೆ. ಒಂದೇ ಇದರಲ್ಲಿ ಎರಡು ಕೂಡ ನಡೆದ್ರೆ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಕೂಡ ನಡೆದ್ರೆ ಅದನ್ನ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಇದಕ್ಕೊಂದು ಬೇರೆ ಉದಾಹರಣೆ ತಗೊಳ್ಳೋಣ. Zn ಸತುವಿನ ಆಕ್ಸೈಡ್ ಗೆ ಕಾರ್ಬನ್ ಅನ್ನ ಹಾಕಿದಾಗ, ಅಂದ್ರೆ ಕಲ್ಲಿದ್ದಲನ್ನ ಹಾಕಿದಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಜಿಂಕ್ ಅಂತ ಹೇಳಿದ್ರೆ ಸತು ಆಕ್ಸಿಜನ್ ಅನ್ನ ಬಿಟ್ಟು ಕೊಡ್ತದೆ, ಆದ್ರೆ ಕಾರ್ಬನ್ ಅದನ್ನ ಪಡೆದುಕೊಳ್ತದೆ. ಇಲ್ಲಿ ಯಾವುದು ಉತ್ಕರ್ಷಣೆಗೊಂಡದು ಇದು ಆಯ್ತಾ. ಇದೇನಾಯ್ತು, ಉತ್ಕರ್ಷಣೆಗೊಂಡಿತು. ಆದ್ರೆ ಅಪಕರ್ಷಣೆಗೊಂಡದ್ದು ಯಾವುದು, ಇದೇನಾಯ್ತು, ಅಪಕರ್ಷಣೆಗೊಂಡಿತು. ಅಪಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟಿತು. ಅರ್ಥ ಆಯ್ತಲ್ವಾ. ಇದು ಉತ್ಕರ್ಷಣೆಗೆ ಮತ್ತು ಅಪಕರ್ಷಣೆಗೆ ಒಂದು ಉದಾಹರಣೆ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅದನ್ನ ಬಿಟ್ಟು ಬೇರೆ ಕೂಡ ಮೀನಿಂಗ್ ಇದೆ ಇದಕ್ಕೆ. ಈಗ ಆಕ್ಸಿಜನ್ ಅನ್ನ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡರೆ, ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಕೂಡ ಉತ್ಕರ್ಷಣ ಕ್ರಿಯೆ. ಅಥವಾ ಹೈಡ್ರೋಜನ್ ಅಥವಾ ಇಲೆಕ್ಟ್ರಾನ್ ಅನ್ನ ಕಳೆದುಕೊಂಡರೆ ಕೂಡ ಅದನ್ನ ಏನಂತ ಹೇಳ್ತೇವೆ, ಉತ್ಕರ್ಷಣ ಕ್ರಿಯೆ. 3 ಅರ್ಥ ಇದೆ ಉತ್ಕರ್ಷಣ ಕ್ರಿಯೆಗೆ. ಅದೇ ರೀತಿ ಅಪಕರ್ಷಣ ಕ್ರಿಯೆಗೆ ಅಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ, ಹೈಡ್ರೋಜನ್ ಅಥವಾ ಇಲೆಕ್ಟ್ರಾನ್ ಅನ್ನು ಪಡೆದುಕೊಂಡರೆ ಅದನ್ನ ಏನಂತ ಹೇಳ್ತೇವೆ, ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ ಆಯ್ತಾ. ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ಇನ್ನೊಂದು ಉದಾಹರಣೆ ನಾನು ಕೊಡ್ತೇನೆ ನೋಡಿ. ಅದು ಬಿಟ್ಟು MnO ಮ್ಯಾಂಗನೀಸ್ ಡೈಆಕ್ಸೈಡ್ O2 ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದಾಗ MnCl2 ಪ್ಲಸ್ H2O ಪ್ಲಸ್ Cl2 ಆಯ್ತಾ. ಇಲ್ಲಿ ಏನಾಗ್ತಾ ಉಂಟು, ಯಾವುದು ಉತ್ಕರ್ಷಣೆಗೊಂಡದು ಇದು ಹೈಡ್ರೋಜನ್ ಅನ್ನ ಪಡೆದುಕೊಂಡದು ಅಲ್ವಾ, ಉತ್ಕರ್ಷಣೆ. ಯಾವುದು ಅಪಕರ್ಷಣೆಗೊಂಡದು, ಇದು ಕಳೆದುಕೊಂಡದು ಅಲ್ವಾ, ಇದು ಅಪಕರ್ಷಣೆಗೊಂಡದ್ದು ಆಯ್ತಾ. ಸೊ ಇದರಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಹಾಗಾದ್ರೆ ಈ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಇದೇನಾದ್ರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನಾದ್ರೂ ಕ್ರಿಯೆ ಇದೆಯಾ? ಹೌದು ಇದೆ. ಏನಂತ ಹೇಳಿದ್ರೆ ಉತ್ಕರ್ಷಣ ಕ್ರಿಯೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ನೋಡ್ತಾ ಇರ್ತೇವೆ. ಏನಂತ ಹೇಳಿದ್ರೆ ಕೆಲವೊಮ್ಮೆ ಲೋಹಗಳು ತುಕ್ಕು ಹಿಡಿತದೆ ಅಲ್ವಾ, ಅದನ್ನ ಕಮಟುವಿಕೆ ಅಂತ ಹೇಳ್ತೇವೆ, ಸಂಸ್ಕಾರಣ ಅಂತ ಹೇಳ್ತೇವೆ, ಕೊರೋಷನ್ ಆಯ್ತಾ. ಕಮಟುವಿಕೆ ಅಂತ ಹೇಳಿದ್ರೆ ರ್ಯಾನ್ಸಿಡೇಷನ್,
ಇದು ಕೊರೋಷನ್ ಅಂತ ಹೇಳ್ತೇವೆ. ಸೊ ಇದು ಯಾವುದು ಯಾವ್ದ್ರದ್ದು ಕೆಲಸ? ಉತ್ಕರ್ಷಣೆ ಕೆಲಸ. ಅಂದ್ರೆ ಕೆಲವೊಮ್ಮೆ ಮೆಟಲ್ಸ್, ಲೋಹಗಳು ಆಸಿಡ್ ನೊಟ್ಟಿಗೆ ಅಥವಾ ಪರಿಸರದಲ್ಲಿರುವ ತೇವಾಂಶದೊಟ್ಟಿಗೆ ಅಥವಾ ಕೆಲವೊಮ್ಮೆ ಬೇರೆ ಬೇರೆ ವಸ್ತುವಿನೊಟ್ಟಿಗೆ ಅದು ಪ್ರತಿವರ್ತಿಸಿ ತನ್ನ ಹೊಳಪನ್ನ ಕಳೆದುಕೊಳ್ತದೆ. ಅದನ್ನ ಸಂಕ್ಷಾರಣ ಅಂತ ಹೇಳ್ತೇವೆ. ಇದು ಕಬ್ಬಿಣದ ತುಕ್ಕು. ಆಯ್ತಾ, ಮೊದಲ ಚಿತ್ರ ಏನ್ ಕಾಣ್ತಾ ಇದೆ ಇದು ಕಬ್ಬಿಣದ ತುಕ್ಕು ಆಗಿದೆ. ಅದೇ ರೀತಿ ಎರಡನೇದು ಕಾಣ್ತಾ ಇದೆ, ಇದು ತಾಮ್ರದ ಸಂಕ್ಷಾರಣ. ಆಯ್ತಾ, ಇದು ಯಾಕೆ ಈ ರೀತಿ ಬಣ್ಣ ಬದಲಾಗ್ತದೆ ಅಂತ ಹೇಳಿದ್ರೆ, ತಾಮ್ರ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಪ್ರತಿವರ್ತಿಸ್ತದೆ. ತಾಮ್ರ ನೋಡಿ, ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಯಾವ ಬಣ್ಣಕ್ಕೆ ತಿರುಗುತ್ತದೆ? ಇಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕಬ್ಬಿಣದ ತುಕ್ಕು ಯಾವ ಬಣ್ಣಕ್ಕೆ ತಿರುಗುತ್ತದೆ? ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅದೇ ರೀತಿ ಇದು ನೋಡಿ, ಬೆಳ್ಳಿಯ ಸಂಕ್ಷಾರಣ, ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ ಹೇಳಿದ್ರೆ ಇದು ವಾತಾವರಣದಲ್ಲಿರುವ ಯಾವ್ದ್ರೊಟ್ಟಿಗೆ ಸಲ್ಫರ್ ನೊಟ್ಟಿಗೆ ಪ್ರತಿಕ್ರಿಯಿಸ್ತದೆ. ಆಯ್ತಾ, ಸಲ್ಫೈಡ್ ನೊಟ್ಟಿಗೆ ಪ್ರತಿವರ್ತಿಸಿ ಕಪ್ಪು ಬಣ್ಣಕ್ಕೆ ಬರ್ತದೆ. ಸೊ ಇದನ್ನ ಸಂಕ್ಷಾರಣ ಅಂತ ಹೇಳ್ತೇವೆ. ಇಲ್ಲಿ ನಾವು ನೋಡಿರ್ಬೋದು ದಿನನಿತ್ಯದ ಮೊಳೆ ಎಲ್ಲ ತುಕ್ಕು ಹಿಡಿಯುವಂತಹದ್ದು, ಇದನ್ನ ನೋಡಿರ್ತೀರಿ. ಅದನ್ನು ಬಿಟ್ಟು ಇನ್ನೊಂದು ದಿನನಿತ್ಯದ ಜೀವನದಲ್ಲಿ ನಾವು ನೋಡಿರುವಂತಹದ್ದು, ಯಾವುದೇ ಒಂದು ಎಣ್ಣೆ, ಕೊಬ್ಬು ಪದಾರ್ಥ ಹಾಳಾಗ್ತದೆ ನೋಡಿ, ಓಪನ್ ಇಟ್ಟಾಗ ಅದು ಹಾಳಾಗ್ತದೆ. ಅದನ್ನ ಕಮಟುವಿಕೆ ಅಂತ ಹೇಳ್ತಾರೆ. ಅದು ವಾಸನೆ ಬರ್ತದೆ. ಎಣ್ಣೆ ಕೂಡ ಹಾಗೆ, ಎಣ್ಣೆಯ ಡಬ್ಬ ಸ್ವಲ್ಪ ದಿನ ಓಪನ್ ಇಟ್ಟು ನೋಡಿ ಅಂತೆ ಹಾಳಾಗ್ತದೆ. ಅದು ಎಣ್ಣೆ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ದಪ್ಪ ಆಗ್ತದೆ. ಅದನ್ನೇ ಕಮಟುವಿಕೆ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಇದು ವಾತಾವರಣದಲ್ಲಿರುವ ಆಕ್ಸಿಜನ್ ಒಟ್ಟಿಗೆ ಪ್ರತಿವರ್ತಿಸ್ತದೆ ಆ ಎಣ್ಣೆಯ ಅಂಶ. ಹಾಗಾಗಿ ಇದನ್ನ ಕಮಟುವಿಕೆ ಅಂತ ಹೇಳ್ತಾರೆ. ಇದನ್ನ ತಡೆಗಟ್ಟಲಿಕ್ಕೆ ನಾವು ಏನನ್ನ ಉಪಯೋಗಿಸ್ತೇವೆ? ಕೆಲವು ಉತ್ಕರ್ಷಕ ಅಂತ ಹೇಳಿದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ. ನೀವು ನೋಡಿ, ಎಲ್ಲ ಆಹಾರ ಪದಾರ್ಥಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ತದೆ. ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ. ಉತ್ಕರ್ಷಕಗಳನ್ನ ನಾವು ಏನ್ ಮಾಡ್ತೇವೆ? ಉಪಯೋಗಿಸ್ತೇವೆ. ಕೆಮಿಕಲ್ಸ್ ಆಯ್ತಾ ಹಾಕ್ತಾರೆ. ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಪ್ರಿಸರ್ವೇಟಿವ್ಸ್ ಅಂತ ಹೇಳಿದ್ರೆ ಹಾಳಾಗದಂತೆ ಪ್ರಿಸರ್ವೇಟಿವ್ಸ್ ಅನ್ನ ಹಾಕ್ತಾರೆ. ಅದನ್ನು ಬಿಟ್ರೆ ನೀವು ಕುರ್ಕುರೆ ತಿಂತೀರಲ್ವಾ, ಆ ಕುರ್ಕುರೆಯಲ್ಲಿ ನೀವು ನೋಡಿ, ಓಪನ್ ಮಾಡಿ ನೋಡಿ ಅಂತೆ, ಗಾಳಿಯೇ ತುಂಬಿರ್ತದೆ, ಕುರ್ಕುರೆ ಸ್ವಲ್ಪ ಇರ್ತದೆ. ಕಾರಣ ಅದಕ್ಕೆ ನೈಟ್ರೋಜನ್ ಅನಿಲವನ್ನ ಹಾಯಿಸಿರ್ತಾರೆ. ಯಾಕೆ ಹೇಳಿದ್ರೆ ನೈಟ್ರೋಜನ್ ಅನಿಲ ಆಹಾರದೊಂದಿಗೆ ಪ್ರತಿವರ್ತಿಸುವುದಿಲ್ಲ, ಆದ್ರೆ ಆಹಾರ ಹಾಳಾಗದಂತೆ ತಡೆಗಟ್ತದೆ. ಅದರಲ್ಲಿರುವ ಗಾಳಿಯನ್ನು ತೆಗೆದು ನೈಟ್ರೋಜನ್ ಅನಿಲವನ್ನ ಹಾಕಿರ್ತಾರೆ. ಸೊ ಆಕ್ಸಿಜನ್ ಇರುವುದಿಲ್ಲ, ಆಕ್ಸಿಜನ್ ಇಲ್ಲದೆ ಆಹಾರ ಚಂದ ಇರ್ತದೆ, ಅಂದ್ರೆ ಹಾಳಾಗುದಿಲ್ಲ. ನೈಟ್ರೋಜನ್ ಒಟ್ಟಿಗೆ ಆಹಾರ ಪ್ರತಿವರ್ತಿಸುವುದಿಲ್ಲ, ಅದಕ್ಕೋಸ್ಕರ. ಸೊ ಇವಿಷ್ಟು ಈ ಪಾಠದ ಕಾನ್ಸೆಪ್ಟ್ ಏನಿತ್ತು. ಇವತ್ತು ನಾವು ಇದನ್ನ ಮುಗಿಸಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.